ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ GTTC ಕೋರ್ಸ್ ಮುಗಿಸಿ ಜರ್ಮನಿಯ ಪ್ರಖ್ಯಾತ ಸಾರಿಗೆ ಸಂಸ್ಥೆಯಾದ ರೈನ್ಬಾನ್ AG ಈ ಕಂಪನಿಗೆ ಸೆಲೆಕ್ಟ್ ಆದಂತಹ ಕಲಬುರಗಿಯ ಹೆಮ್ಮೆಯ ಅಂಕಿತಾ ಆರ್ ಅಳಂದ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ ಸಂದರ್ಶನದ ವಿಶೇಷ ಏನಂದ್ರೆ, ಈ ಸಂಸ್ಥೆಗೆ ಕರ್ನಾಟಕದಿಂದ ಒಟ್ಟು ಆಯ್ಕೆಯಾದವರು 5 ಜನ ವಿದ್ಯಾರ್ಥಿಗಳು. ಅದರಲ್ಲಿ ಏಕೈಕ ಮಹಿಳೆ ಮತ್ತೆ ಉತ್ತರ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು ಅಂಕಿತಾ ಆಳಂದ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಅಂಕಿತಾ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಮೊದಲಿಗೆ ಅಭಿನಂದನೆಗಳು, ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಅಂಕಿತಾ ಅವರೇ, ತುಂಬಾ ಜನ ಹುಡುಗಿಯರಿಗೆ ಕನಸಿರುತ್ತೆ, ಉನ್ನತ ಶಿಕ್ಷಣ ಪಡಿಬೇಕು, ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸಬೇಕು, ನಮ್ಮ ತಂದೆ ತಾಯಿಗೆ ಸರಿಯಾಗಿ ನೋಡ್ಕೋಬೇಕು ಅಂತ ಇರುತ್ತೆ. ಹೀಗಾಗಿ ಶಿಕ್ಷಣ ಅನ್ನೋದು ಹೆಣ್ಮಕ್ಳಿಗೆ ತುಂಬಾ ಮುಖ್ಯ ಆಗುತ್ತೆ. ತಮ್ಮ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ತಿಳಿಸಿ. ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಕೇಂಬ್ರಿಡ್ಜ್ ಅಲ್ಲಿ ಮುಗಿಸಿದ್ದೇನೆ. ಆ ನಂತರ ನಾನು GTTCಯಲ್ಲಿ ಅಡ್ಮಿಷನ್ ಮಾಡಿಸಿದೆ. ಅಲ್ಲಿ ನಾನು DTDM ಅನ್ನೋ ಕೋರ್ಸ್ನ ತಗೊಂಡು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ನ ಮಾಡಿಬಿಟ್ಟು ಇವಾಗ ಕಂಪ್ನಿಗೆ ಸೆಲೆಕ್ಟ್ ಆಗಿದ್ದೀನಿ. DTDM ಕೋರ್ಸ್ ಮಾಡಿದ್ದೀರಾ? ಸಾಮಾನ್ಯವಾಗಿ 10ನೇ ತರಗತಿ ನಂತರ PUCಗೆ ಸೇರ್ಕೊಳ್ಳೋದು ಒಂದು ಸಾಮಾನ್ಯ ಪ್ರತೀತಿ. ಆದ್ರೆ ತಾವು GTTCಯಲ್ಲಿ ಕೋರ್ಸ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಆಲ್ರೆಡಿ ಕೋರ್ಸ್ ಕೂಡ ಮುಗಿಸಿದ್ದೀರಾ. ಈ ಸ್ಟ್ರೀಮಿಗೆ ಬರಲಿಕ್ಕೆ ಕಾರಣ ಏನು? ನಮ್ಮ ತಂದೆಯವರು ನನಗೆ ಯಾವಾಗ ಸೈನ್ಸ್ ಮಾಡಬೇಕು ಅಂತಾನೆ ಇತ್ತು, ಬಟ್ ನಮ್ಮ ತಂದೆಯವರು ಇದು ಕೋರ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ಅವರೇ ನನಗೆ ಅಡ್ಮಿಷನ್ ಮಾಡಿಸಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಈಗ GTTCಯಲ್ಲಿ ಎಷ್ಟೆಲ್ಲ ಕೋರ್ಸ್ಗಳಿರುತ್ತೆ? ಅಂದ್ರೆ ಇದರಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗುವಂಥದ್ದು ಇರುತ್ತಾ, ಹೇಗೆ? GTTCಯಲ್ಲಿ ಇವಾಗ ಕಲಬುರಗಿ GTTCಯಲ್ಲಿ 4 ತರದ್ದು ಕೋರ್ಸ್ಗಳಿವೆ. ಅವು 3+1 ಕೋರ್ಸಸ್. ಅದ್ರಲ್ಲಿ ಬಂದ್ಬಿಟ್ಟು DTDM ಅಂದ್ರೆ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, DMCH ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್, D3E ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಸ್, ಇನ್ನೊಂದು ಬಂದ್ಬಿಟ್ಟು DPM ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಈಸಿಯೆಸ್ಟ್ ಅಂದ್ರೆ DTDM ಅಂದ್ರೆ ಏನಕ್ಕಂದ್ರೆ ಅದು ಫಾರ್ ಗರ್ಲ್ಸ್ ಅಂದ್ರೆ ಡಿಸೈನಿಂಗ್ ಅದರಲ್ಲಿ ಜಾಸ್ತಿ ಇರೋದು. ಸೊ ಇವೆನ್ ಗರ್ಲ್ಸ್ ಇಟ್ಸ್ ಕಂಫರ್ಟೇಬಲ್ ಫಾರ್ ಗರ್ಲ್ಸ್ ಟು ಡೂ ಡಿಸೈನಿಂಗ್ ಅಂಡ್ ಆಲ್. ಮಷೀನಿಂಗ್ ಅಂದ್ರೆ ಸ್ವಲ್ಪ ಆಗಲ್ಲ, ಇಟ್ ಬಿ ಹಾರ್ಡ್. ಸೊ ಹಂಗಾಗಿ ನಾನು ಡಿಸೈನ್ ಇದೆ ಅಂದ್ಬಿಟ್ಟು ಅದನ್ನೇ ನಮ್ಮ ಮನೇಲಿ ಸೆಲೆಕ್ಟ್ ಮಾಡಿದ್ರು. DTDM ಕೋರ್ಸ್ನ ಅವಧಿ ಎಷ್ಟು ವರ್ಷ ಇರುತ್ತೆ? 3 ವರ್ಷ ಓದ್ಬೇಕು, ನಂತರ 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ, ವರ್ಕ್ ಕಂಪ್ನಿಗೆ ಕಳಿಸ್ಕೊಡ್ತಾರೆ. ಅಂದ್ರೆ 3 ವರ್ಷ ಕಲಬುರಗಿಯಲ್ಲಿ ಕಂಪ್ಲೀಟ್ ಮಾಡಿದ್ರ? ಇಲ್ಲ, ನಾನು 2 ವರ್ಷ ಕಲಬುರಗಿಲಿ ಓದ್ದೆ, ನಂತರ ನಾನು 3ನೇ ವರ್ಷ ಬೆಂಗಳೂರಲ್ಲಿ ಓದ್ದೆ. 3ನೇ ವರ್ಷ ಬೆಂಗಳೂರಲ್ಲಿ ಯಾಕೆ ಓದ್ರಿ? ಅದು ಏನಾದ್ರೂ ನಿಮಗೆ ವಿಶೇಷ ಅವಕಾಶ ಸಿಕ್ಕಿತ್ತಾ? ಅಂದ್ರೆ ನಾನು ಇವಾಗ ಫಸ್ಟ್ ಇಯರ್ ಇಂದ ಕಲಬುರಗಿಲಿ ಓದುವಾಗ ನಾನು ವರ್ಲ್ಡ್ ಸ್ಕಿಲ್ ಅಂತ ಒಂದಿದೆ, ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಆಲ್ ಓವರ್ ಕರ್ನಾಟಕ ಇಂದ ನನಗೆ ಸೆಲೆಕ್ಷನ್ ಆಯ್ತು. GTTCಯಲ್ಲಿ GSL ಅಂತ ಮಾಡಿದ್ರು, GTTC ಸ್ಕಿಲ್ ಲೀಗ್ ಅಂತ. ಅದರಲ್ಲಿ ನನಗೆ ಮೆಕ್ಯಾನಿಕಲ್ ಕ್ಯಾಡ್ ಅಲ್ಲಿ ಸೆಲೆಕ್ಷನ್ ಆಗೋಯ್ತು. ಸೊ ಹಂಗಾಗಿ ನಾನು ಫರ್ದರ್ ಟ್ರೈನಿಂಗ್ ನ್ಯಾಷನಲ್ಸ್ ಸ್ಟೇಟ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡಬೇಕು ಅಂತ ಬೆಂಗಳೂರಿಗೆ ಟ್ರಾನ್ಸ್ಫರ್ ಕೊಟ್ಟರು. ಸೊ ಟ್ರೈನಿಂಗ್ಗೋಸ್ಕರ ಅಂತ ಅಲ್ಲಿ ಟ್ರೈನಿಂಗ್ ತಗೊಳ್ತಾನೆ ನಾನು 3rd ಇಯರ್ ನ ಓದ್ತಾ ಇದ್ದೆ. ಆಮೇಲೆ 5th ಸೆಮ್ ಅಲ್ಲಿ ನಮ್ಗೆ ಸ್ಟೇಟ್ ಲೆವೆಲ್ ಇತ್ತು. ಸೊ ಸ್ಟೇಟ್ ಅಲ್ಲಿ 3rd ಪ್ರೈಸ್ ಬಂತು, ಬ್ರಾನ್ಸ್ ತಗೊಂಡೆ. ನಂತರ ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡ್ಬಿಟ್ಟೆ, ಬಿಕಾಸ್ ನೆಕ್ಸ್ಟ್ ಇಯರ್ ಅವಕಾಶ ಇದೆ ನನಗೆ ಅಂದ್ಬಿಟ್ಟು ಸ್ಟಾಪ್ ಆಯ್ತು. ಈಗ ಈ ಕ್ಯಾಂಪಸ್ ಸೆಲೆಕ್ಷನ್ ಬಗ್ಗೆ ಹೇಳಿ. ಈ ಜರ್ಮನಿಯ ರೈನ್ಬಾನ್ AG ಕಂಪನಿ ಬಗ್ಗೆ ಅಂದ್ರೆ ಯಾವ ರೀತಿ ನಿಮಗೆ ಸೆಲೆಕ್ಷನ್ ಆಯ್ತು ಅಂತ? ನಾವು 5th ಸೆಮ್ ಅಲ್ಲಿ ಓದ್ತಿರ್ಬೇಕಾದ್ರೆ ಜರ್ಮನ್ ಅಲ್ಲಿಂದ ಸ್ವಲ್ಪ ಪೀಪಲ್ ಬಂದಿದ್ರು. ಇನ್ನು ಅವ್ರು ಸುಮ್ಮನೆ ಕ್ಯಾಂಪಸ್ ವಿಸಿಟ್ಗೆ ಬಂದಿದ್ದು. ಆವಾಗ ನೋಡ್ತಿರ್ಬೇಕಾದ್ರೆ ನಾನು ಜರ್ಮನ್ ಸ್ವಲ್ಪ ಆಲ್ರೆಡಿ ಕಲಿತಿದ್ದೆ ಆನ್ಲೈನ್ ಇಂದ. ನಂಗೆ ಇಂಟ್ರೆಸ್ಟ್ ಇತ್ತು ಜರ್ಮನಿಗೆ ಹೋಗಕ್ಕೆ ಅಂದ್ಬಿಟ್ಟು ಕಲಿತಾ ಇದ್ದೆ. ಸೊ ಆ ಟೈಮಲ್ಲಿ ಅವ್ರು ಬಂದಾಗ ಅವ್ರ ಜೊತೆ ಜರ್ಮನ್ ಅಲ್ಲಿ ಸ್ವಲ್ಪ ಕಾನ್ವರ್ಸೇಷನ್ ಮಾಡಿದೆ. ಅದಾದ್ಮೇಲೆ ಅವರು ಪರ್ಸನಲ್ ಕಾಂಟ್ಯಾಕ್ಟ್ಸ್ ಎಲ್ಲ ಕೊಟ್ಟರು, ಸೊ ದಟ್ ವಿ ಕ್ಯಾನ್ ಟೇಕ್ ಯು ಅಂದ್ಬಿಟ್ಟು. ಅದಾದ್ಮೇಲೆ ಅವರೇ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಈ ತರ ಇಂಟರ್ವ್ಯೂ ಇದೆ ಅಂತ ಹೇಳಿ, ಇಂಟರ್ವ್ಯೂ ಫಸ್ಟ್ ರೌಂಡ್ ಇಂಗ್ಲಿಷ್ ಅಲ್ಲಿ ಇತ್ತು, ಅದನ್ನ ನಾನು ಕೊಡ್ಲಿಲ್ಲ, ಡೈರೆಕ್ಟ್ ಕ್ಲಿಯರ್ ಆಗೋಯ್ತು ನಂದು. ಆಮೇಲೆ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಇಂಟರ್ವ್ಯೂ ಕೊಟ್ಟು ಸೆಲೆಕ್ಷನ್ ಆಗೋಯ್ತು. ಅಂದ್ರೆ ನೀವು ಜರ್ಮನಿ ಕಲ್ತಿದ್ದು ನಿಮ್ಮ GTTC ಒಂದು ಸಿಲೆಬಸ್ ಸಲುವಾಗ ಅಥವಾ ನಿಮ್ಮ ಔಟ್ ಆಫ್ ಓನ್ ಇಂಟ್ರೆಸ್ಟ್? ನನಗೆ ಇಂಟ್ರೆಸ್ಟ್ ಇತ್ತು ಔಟ್ ಆಫ್ ಹೋಗಕ್ಕೆ. ಸೊ ಲೈಕ್ ಬಿಗಿನಿಂಗ್ ಇಂದಾನು ಇತ್ತು ನಾನು ಜರ್ಮನಿಗೆ ಹೋಗ್ಬೇಕು ಅಂತ. ನಮ್ಮ ಪೇರೆಂಟ್ಸ್ ಹೇಳಿದ್ರು ಅದನ್ನ ಕಲಿ, ಯೂಸ್ ಆಗುತ್ತೆ ಅಂದ್ಬಿಟ್ಟು. ನಮ್ಮ ಫಾದರ್ ಹೇಳಿದ್ಕೆ ನಾನು ಅದನ್ನ ಕಲ್ಕೋತಾ ಇದ್ದೆ. ಈಗ ಪ್ರಸ್ತುತ ನೀವು ಜರ್ಮನಿ ಹುದ್ದೆಗೆ ಆಯ್ಕೆ ಆಗಿದ್ದೀರಾ, ಜಾಯ್ನ್ ಆಗ್ಬೇಕಾ ಅಥವಾ ಯಾವ ಹಂತದಲ್ಲಿ ಇದೆ ಪ್ರಕ್ರಿಯೆ? ಜಾಯ್ನ್ ಆಗ್ಬೇಕು. ಇವಾಗ ಇಟ್ಸ್ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಇಲ್ಲ ಲ್ಯಾಂಗ್ವೇಜ್ ಎಕ್ಸಾಮ್ ಒಂದು ಇದೆ, ಅದು 2nd of July ಇದೆ. ಸೊ ಅದನ್ನ ಕ್ಲಿಯರ್ ಮಾಡಿದ್ಮೇಲೆ ನಾವು ಜರ್ಮನಿಗೆ ಹೋಗ್ತೀವಿ ಫಾರ್ ವರ್ಕ್. ಈಗ ಇಲ್ಲಿ GTTC ಕಲಬುರಗಿಯಲ್ಲಿ ಯಾವ ರೀತಿ ಸಿಬ್ಬಂದಿಗಳು ನಿಮಗೆ ಉತ್ತಮ ಶಿಕ್ಷಣ ಕೊಡ್ಲಿಕ್ಕೆ ಅನುಕೂಲ ಆಯಿತು? ಎಲ್ಲ ಸ್ಟಾಫ್ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ರು. ಮೇನ್ಲಿ ಬಂದ್ಬಿಟ್ಟು ನಮಗೆ ನಮ್ಮ ಪ್ರಿನ್ಸಿಪಲ್ ಮೇಡಮು ಮತ್ತೆ ಅರುಣ್ ಸರ್ ಅಂತ ನನ್ನ ಕ್ಯಾಡ್ ಆಗಲಿ ವರ್ಲ್ಡ್ ಸ್ಕಿಲ್ಗಾಗಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಈವನ್ ಕ್ಲಾಸಸ್ನು ಮಿಸ್ ಮಾಡಿಬಿಟ್ಟು ನಾನು ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ರು. ಸಾಮಾನ್ಯವಾಗಿ ಕಲಬುರಗಿ ಬಿಟ್ಟು ಹೊರಗೆ ಕಳಿಸ್ಲಿಕ್ಕೆ, ಅದು ಹೆಣ್ಮಕ್ಳಿಗೆ ನಮ್ಮ ಭಾಗದ ತಂದೆ ತಾಯಿಗಳು ತುಂಬಾ ಯೋಚನೆ ಮಾಡ್ತಾರೆ. ಆದ್ರೆ ನಿಮ್ಮ ತಂದೆ ತಾಯಿಯವರು ನಿಮ್ಮನ್ನ ಜರ್ಮನಿ ಕಳಿಸ್ಲಿಕ್ಕೆ ರೆಡಿ ಆಗಿದ್ದಾರೆ. ಹೀಗಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂರಕ ವಾತಾವರಣ ಇತ್ತು? ಅಂದ್ರೆ ಮುಂಚೆ ಯಾರಾದ್ರೂ ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಿದ್ರ? ಆ ತರ
ಥರ ಏನಿಲ್ಲ. ನಮ್ಮ ಮನೇಲಿ ಬಿಗ್ನಿಂಗಿಂದಾನು ನಾನು ಕೆಂಬ್ರಿಡ್ಜಲ್ಲಿ ಓದ್ತಿರ್ಬೇಕಾದ್ರೂ ಲೈಕ್ ನನ್ನ ಡ್ರೀಮ್ಸ್ ಎಲ್ಲ ಐ ಹ್ಯಾವ್ ನೆವರ್ ಸೀನ್ ಶಾರ್ಟ್ ಡ್ರೀಮ್ಸ್. ಯಾವಾಗಲೂ ಹೈ ಅಂಬಿಷನ್ಸ್, ಹೈ ಡ್ರೀಮ್ಸ್ ಇಟ್ಕೊಂಡಿದ್ದೆ. ಸೊ ಬಿಗ್ನಿಂಗಿಂದಾನು ನನಗೆ ಜರ್ಮನಿಗೆ ಹೋಗೋ ಡ್ರೀಮ್ ತಂದಿದ್ದೆ ನಮ್ಮ ಫಾದರ್. ಲೈಕ್ ಈ ಥರ ನೀನು ಹೋಗ್ಬೇಕು, ಮಾಡಬೇಕು. ಬಿಗ್ನಿಂಗಿಂದಾನು ಅವರೇ ಮೋಟಿವೇಟ್ ಮಾಡಿಕೊಂಡು ನನಗೆ ಅಪರ್ಚುನಿಟಿ ಸಿಕ್ಕಾಗ ಅವ್ರು ಒಪ್ಕೊಂಡ್ರು. ಅವಾಗ್ಲಿಂದ ನಾವು ಕೇಳ್ತಾ ಇದ್ದೀವಿ ನಿಮ್ಮ ತಂದೆಯವರು ನಿಮ್ಮನ್ನ ತುಂಬಾ ಮೋಟಿವೇಟ್ ಮಾಡಿದ್ರು ಅಂತ. ನಿಮ್ಮ ತಂದೆಯವರ ಬಗ್ಗೆ ಹೇಳಿ, ಅವ್ರ ಹೆಸರೇನು, ಅವ್ರು ಏನು ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಹೇಳಿ. ನಮ್ಮ ತಂದೆ ಹೆಸರು ರಾಜ್ಕುಮಾರ್ ಆಳಂದ್ ಅಂತ. ಅವರು ಸರ್ವಿಸ್ ಇಂಜಿನಿಯರು. ದೇ ಆರ್ ಲುಕಿಂಗ್ ಆಫ್ಟರ್ ಅಗ್ರಿಕಲ್ಚರ್. ಅವರು ಮೆಕ್ಯಾನಿಕಲ್ ಅಂದ್ರೆ ಅವ್ರಿಗೆ ತುಂಬ ನಾಲೆಜ್ ಇತ್ತು ಮೆಕ್ಯಾನಿಕಲ್ ಬಗ್ಗೆ. ಸೊ ಹಂಗಾಗಿ ಲೈಕ್ ಏನೇ ಇದ್ರು, ನಾನು ಡೌಟ್ಸ್ ಇದ್ರು ಏನೇ ಇದ್ರು ಅವ್ರ ಹತ್ರ ಹೋಗಿದ್ದೆ. ಲೈಕ್ ಮೆಕ್ಯಾನಿಕಲ್ ನಾನು ಚೂಸ್ ಮಾಡ್ಕೊಂಡಿದ್ದು. ಸೊ ಎವ್ರಿ ಟೈಮ್ ಸಪೋರ್ಟಿವ್ ಆಗಿದ್ರು. ಏನೇ ಇದ್ರು ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರು, ಎಷ್ಟೊತ್ತಾದ್ರೂ ಆಗಲಿ ಕಾಲೇಜಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅರೌಂಡ್ ಸಮ್ ಟೈಮ್ಸ್ 8 to 9 ಪ್ರಾಕ್ಟೀಸ್ ಮಾಡ್ತಿದ್ರೆ ಸಪೋರ್ಟಿವ್ ಆಗಿದ್ರು, ಕರ್ಕೊಂಡು ಹೋಗ್ತಿದ್ರು, ಕರ್ಕೊಂಡ್ ಬರ್ತಿದ್ರು. ಎವ್ರಿ ಸ್ಟೇಜಲ್ಲಿ ನಾನು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ನಿಮ್ಮ ವಯಸ್ಸಿನ ಹೆಣ್ಮಕ್ಳು ಎಸ್ಪೆಷಲಿ ಈ 10th ಮುಗಿಸ್ದವರಾಗಿರ್ಬೋದು, PUC ಮುಗಿಸ್ದವರಾಗಿರ್ಬೋದು, ಅವ್ರು ಈ ಥರ GTTC ಕೋರ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? GTTC ಕೋರ್ಸ್ ಅವ್ರ ಇಂಟ್ರೆಸ್ಟ್ ಮೇಲೆ ಅವ್ರು ತಗೋಬೇಕು. ಅಂದರೆ ಎಲ್ಲರೂ ಗರ್ಲ್ಸ್ಗೆ ಇದು ಈಸಿ ಆಗುತ್ತೆ ಅಂತ ತಗೋಬಾರ್ದು. ಇವಾಗ ಎಲೆಕ್ಟ್ರಿಕಲ್ ಕೋರ್ಸು, ಮೆಕ್ಯಾಟ್ರಾನಿಕ್ಸ್ ಕೋರ್ಸು ಎಲ್ಲ ಬಂದಿದೆ. ಸೊ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಕೋರ್ಸ್ನ ಅವರು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ದಟ್ ಅದರಲ್ಲಿ ಫ್ಯೂಚರ್ ಚೆನ್ನಾಗಿದೆ. ಬಟ್ ಅವ್ರು ಕಾನ್ಸಂಟ್ರೇಟ್ ಆಗಿ ಮಾಡಿ ಸ್ಕೋರ್ ತಗೊಂಡ್ರೆ, ಮೇನ್ಲಿ ಇಲ್ಲಿ ಸ್ಕೋರ್ ನೋಡ್ತಿಲ್ಲ, ಯಾರೆಲ್ಲ ಸ್ಕಿಲ್ ನೋಡ್ತಿದ್ದಾರೆ. ಸ್ಕಿಲ್ ಕಲ್ತ್ರೆ ಸಾಕು, ಸ್ಕೋರ್ ಮೇಲೆ ಏನೂ ಡಿಪೆಂಡ್ ಇಲ್ಲ. ಐ ಮೀನ್ ಮಾರ್ಕ್ ಶೀಟ್ ಆಗಲಿ ಏನೇ ಆಗಲಿ. ಈಗ GTTC ಸಂಸ್ಥೆಯಲ್ಲಿ ಈಗ ತುಂಬ ಹೆಣ್ಮಕ್ಳು ಗ್ರಾಮೀಣ ಪ್ರದೇಶದವ್ರು ಇರ್ತಾರೆ. ಅವರು GTTC ಎನ್ರೋಲ್ಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಫೀಸ್ ಎಷ್ಟಿರುತ್ತೋ ಏನೋ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಪೇರೆಂಟ್ಸ್ ಅದನ್ನು ಅಫೋರ್ಡ್ ಮಾಡಲಿಕ್ಕೂ ಕೆಲವೊಂದು ಸರ್ತಿ ಸಾಧ್ಯ ಆಗಲ್ಲ. ಈ GTTCಯಲ್ಲಿ ಅಡ್ಮಿಷನ್ ಪಡಿಬೇಕಾದ್ರೆ ಫೀಸ್ ಎಷ್ಟಿರುತ್ತೆ, ಮತ್ತು ಸ್ಕಾಲರ್ಶಿಪ್ ಏನಾದರೂ ಸಿಗುತ್ತಾ? ಹಾಂ, ಸ್ಕಾಲರ್ಶಿಪ್ ಸಿಗುತ್ತೆ. ನೀವು ಎಷ್ಟು ಪೇ ಮಾಡ್ತೀರೋ ಅದು ನೆಕ್ಸ್ಟ್ ನಿಮ್ಗೆ ರಿಟರ್ನ್ ಸ್ಕಾಲರ್ಶಿಪ್ಪಲ್ಲಿ ಬರುತ್ತೆ. ಸೊ ದಟ್ ನೀವು ನೆಕ್ಸ್ಟ್ ಇಯರ್ಗೂ ಪೇ ಮಾಡ್ಕೋಬೋದು ಅಂದ್ಬಿಟ್ಟು. ಅರೌಂಡ್ 19,000 ಏನೋ ಇದೆ, ಲೈಕ್ ಪರ್ ಸೆಮ್ 19,000 ಅಂದರೆ ಡಿಪೆಂಡ್ ಆನ್ ಸೆಮ್ ಇದೆ. ಬಟ್ ಅದು ಲೈಕ್ ಎವ್ರಿ ಇಯರ್ ನಿಮಗೆ ರಿಟರ್ನ್ ಬರುತ್ತೆ, ಸ್ಕಾಲರ್ಶಿಪ್ಪಲ್ಲಿ ರಿಟರ್ನ್ ಬರುತ್ತೆ ಅದು. ಈಗ ನಿಮ್ಗಂತೂ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ, ನೀವಂತೂ ಆಲ್ರೆಡಿ ಒಂದು ಜಾಬ್ ಹೋಲ್ಡರ್ ಇದ್ದೀರಿ. ಈ ಸಾಮಾನ್ಯವಾಗಿ ಬೇರೆ ಬೇರೆ ಕೋರ್ಸ್ ಮಾಡಿದಂತಹ ಹುಡುಗರು ಆಗಲಿ ಹುಡುಗಿಯರಾಗಲಿ ಅವ್ರಿಗೆ ಯಾವ ರೀತಿ ಅಪಾರ್ಚುನಿಟೀಸ್ ಇದೆ? ಲೈಕ್ ಬ್ಯಾಕ್ಲಾಗ್ಸ್ ಏನೂ ಇರಲಿಲ್ಲ ಅಂದರೆ ದೆಲ್ ಬಿ ಪ್ಲೇಸ್ ಇನ್ MNC ಕಂಪ್ನೀಸಲ್ಲೇ ಸಿಗುತ್ತೆ ಅವ್ರಿಗೆ ಪೋಸ್ಟು. ಅದು ಬಂದ್ಬಿಟ್ಟು ದೆಲ್ ಬಿ ಹ್ಯಾವಿಂಗ್ ಗುಡ್ ಪೋಸ್ಟ್, ಅಂದರೆ ಡಿಸೈನಿಂಗು ಅಥವಾ ಮಷಿನಿಸ್ಟು ಆ ಥರ ಪೋಸ್ಟ್ ಎಲ್ಲ ಸಿಗುತ್ತೆ. ಬಟ್ ಬ್ಯಾಕ್ಲಾಗ್ಸ್ ಎಲ್ಲ ಇದ್ದರೆ ದೆಲ್ ಬಿ ಅಂಡರ್ ನಾರ್ಮಲ್ ವೇಜಸ್ ಥರ ವರ್ಕ್ ಮಾಡಬೇಕಾಗುತ್ತೆ ಅವರು. ಈಗ GTTC ಮಾಡಿದ ನಂತರ ಮುಂದೆ ಹೈಯರ್ ಎಜುಕೇಶನ್ ಅಪಾರ್ಚುನಿಟೀಸ್ ಏನೇನಿದೆ? ಇಂಜಿನಿಯರಿಂಗ್ ಓದ್ಬೋದು ನಾವು. ಇದ್ರ ನಂತರ ಲೈಕ್ ನಾವು ಯಾವ ಕೋರ್ಸ್ ತಗೊಂಡಿರ್ತೀವೋ ಅದ್ರ ಮೇಲೆ ಅದೇ ಇಂಜಿನಿಯರಿಂಗ್ ಓದ್ಕೋಬಹುದು. ಫಾರ್ ಎಕ್ಸಾಂಪಲ್ DTDM ಮತ್ತೆ DPMಗೆ ನಮಗೆ CS ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಪ್ಷನ್ ಇದೆ. ಲೆಟರಲ್ ಎಂಟ್ರಿ ಸಿಗುತ್ತೆ ನಮಗೆ ಡೈರೆಕ್ಟ್ ಸೆಕೆಂಡ್ ಇಯರ್ಗೆ. ಎಲೆಕ್ಟ್ರಿಕಲ್ಸ್ ಅವ್ರಿಗೆ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಪ್ಷನ್ ಇರುತ್ತೆ. ಮೆಕ್ಯಾಟ್ರಾನಿಕ್ಸ್ ಅಷ್ಟೇ ಸೇಮ್, ಅವ್ರಿಗೆ ಆ ಥರ ಆಪ್ಷನ್ಸ್ ಇರುತ್ತೆ. ಈಗ ನಾವು ಪತ್ರಿಕೆಯಲ್ಲೆಲ್ಲ ನಿಮಗೆ ಸನ್ಮಾನ ಮಾಡಿದ್ದನ್ನು ನೋಡಿದೀವಿ. ಮಾನ್ಯ ಸಚಿವರು ಮತ್ತೆ ಹಿರಿಯ IAS ಅಧಿಕಾರಿಗಳೆಲ್ಲ ಇದ್ರು. ಆ ಸಂದರ್ಭದ ಬಗ್ಗೆ ಹೇಳಿ, ನಿಮ್ಗೆ ಹೇಗೆ ಅನಿಸ್ತು? ಆ ಕ್ಷಣದ ಬಗ್ಗೆ ಹೇಳ್ಬೇಕಂದ್ರೆ ಅದರಿಂದ ತುಂಬಾ ಶ್ರಮ ಇತ್ತು. ಪೇರೆಂಟ್ಸ್ದು ಸಪೋರ್ಟು, ಮೋಟಿವೇಶನ್ ಎಲ್ಲ ಇತ್ತು. ಸ್ಟೇಜಿಗೆ ಬರ್ಬೇಕಂದ್ರೆ ತುಂಬಾ ಕಷ್ಟ ಇತ್ತು. ಬಟ್ ಹೆಂಗೋ 1-2 ಮ್ಯಾನೇಜ್ ಮಾಡಿಬಿಟ್ಟು ಬಂದ್ವಿ. ಲೈಕ್ ಉಳಿದವ್ರು 4 ಜನ ಏನಂದ್ರೆ ಅವ್ರದ್ದು ಆಲ್ರೆಡಿ ಇಂಟರ್ನ್ಶಿಪ್ ಮುಗ್ದಿದೆ. ಅವ್ರ ಸ್ಟಡಿ ಮುಗಿದ್ಬಿಟ್ಟು 1 ವರ್ಷ ಇಂಟರ್ನ್ಶಿಪ್ ಮುಗಿದ್ಮೇಲೆ ಅವ್ರು ಸೆಲೆಕ್ಟ್ ಆಗಿದ್ದು. ಬಟ್ ನಾನು ಹಂಗಿರ್ಲಿಲ್ಲ. ನಾನು 6th sem ಓದ್ತಿರ್ಬೇಕಾದ್ರೆ ನಂಗೆ ಚಾನ್ಸ್ ಸಿಕ್ಕಿದ್ರೆ ನಾನು ಸ್ಟಡೀಸು ಮತ್ತೆ ಜರ್ಮನ್ ಲ್ಯಾಂಗ್ವೇಜ್ ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮತ್ತೆ ಜರ್ಮನ್ ಕಲಿಕೆ ಪ್ರಕ್ರಿಯೆ ಯಾವ ರೀತಿಯಾಗಿತ್ತು, ಅಂದ್ರೆ ಎಲ್ಲಿ ಕಲ್ತ್ರಿ ನೀವು? ಕೋರ್ಸ್ ಬಿಗಿನಿಂಗ್ ಆಗಿದ್ದು ನಮ್ಮ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಕೋರ್ಸ್. ಸೊ ಏಪ್ರಿಲ್ ಇಂದ ಇವಾಗ 2 months ಆಯ್ತು. ಸೊ A1 ಮುಗಿಸಿದೀವಿ ನಾವು. A1 ಮುಗಿಸಿದೀವಿ ವಿತ್ ಗುಡ್ ಪರ್ಸೆಂಟೇಜ್ ಇಂದ. ಸೊ ಇವಾಗ A2ಗೆ ನಾವು ಎಕ್ಸಾಮ್ ಇದೆ ನೆಕ್ಸ್ಟ್ ಮಂತ್ ಅಲ್ಲಿ, 2nd of Julyಗೆ. ಸೊ ಅದನ್ನ ಮುಗಿಸ್ಬೇಕು. ನಾವು ಜರ್ಮನ್ ಕಲಿತಿರೋದು ಗೋಯ್ತಿ ಇನ್ಸ್ಟಿಟ್ಯೂಟ್ ಅಲ್ಲಿ, ಇಂದಿರಾನಗರ್ ಅಲ್ಲಿ ಇದೆ ಅದು. ಇಟ್ಸ್ ದಿ ಓನ್ಲಿ ಇನ್ಸ್ಟಿಟ್ಯೂಟ್ ವಿಚ್ ಇಸ್ ಪ್ರೊವೈಡಿಂಗ್ ಅ ಸರ್ಟಿಫಿಕೇಟ್ಸ್ ವಿಚ್ ಇಸ್ ಅಲೌಡ್ ಇನ್ ಜರ್ಮನಿ. ಬೇರೆ ಸರ್ಟಿಫಿಕೇಟ್ಸ್ ಅಲೌ ಮಾಡಲ್ಲ ನಮಗೆ. ಸೊ ಅಲ್ಲಿ ಕಲಿತಾ ಇದ್ದೀನಿ. ಈಗ A1 A2 ಅಂತ ಹೇಳಿದ್ರಿ, ಹೀಗಂದ್ರೆ ಏನು, ಎಷ್ಟು ಹಂತಗಳಿರುತ್ತೆ? ಪರೀಕ್ಷೆ ಸ್ವರೂಪ ಯಾವ ರೀತಿ ಇರುತ್ತೆ? ಅಲ್ಲಿ ಬರೆಯೋದಿರುತ್ತಾ ಅಥವಾ ಮೌಖಿಕವಾದ ಪ್ರಶ್ನೆಗಳು ಕೇಳ್ತಾರ? ಜರ್ಮನ್ ಲ್ಯಾಂಗ್ವೇಜ್ ಅಂದರೆ ಇವಾಗ A1 ಅಂದರೆ ಬೇಸಿಕ್ ABCD 1 2 3 4 ನಂಬರ್ಸ್, ಈಸ್ ಆ್ಯಂಡ್ ದಟ್ ಗ್ರಾಮರ್ ಹೇಳ್ಕೊಡ್ತಾರೆ. ಸೊ ಅದರಲ್ಲಿ 3 ಮೇನ್ ಟೈಪ್ಸ್. ಒಂದು ಹ್ಯೂರನ್ ಅಂದರೆ ಕೇಳಿಸ್ಕೋಬೇಕು, ಅವ್ರು ಏನು ಮಾತಾಡ್ತಾರೆ ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಪ್ರೊನೌನ್ಸಿಯೇಷನ್ನ ಬರೀಬೇಕು. ಲೈಕ್ ಇಲ್ಲಿನ ಪ್ರೊನೌನ್ಸಿಯೇಷನ್ ABCDಗೂ ಅಲ್ಲಿಂದ ABCDಗೂ ಡಿಫ್ರೆನ್ಸ್ ಇದೆ. ಇನ್ನೊಂದು ಸ್ಪ್ರೆಷನ್ ಅಂತ ಅಂದರೆ ಮಾತಾಡಬೇಕು, ಅದೇ ಥರ ಪ್ರೊನೌನ್ಸಿಯೇಷನಲ್ಲಿ ಮಾತಾಡಬೇಕು. ಸ್ಕ್ರೈಬನ್ ಅಂದರೆ ಬರೆಯೋದು, ಲೀಸನ್ ಅಂದರೆ ಓದೋದು. ಅದನ್ನೆಲ್ಲ ನಾವು ಪಾಸ್ ಆಗಬೇಕಂದ್ರೆ ಆಲ್ಮೋಸ್ಟ್ ನಮಗೆ 70% ಇದ್ರೆ ಪಾಸಿಂಗು, ಇಲ್ಲ ಅಂದರೆ ಇಟ್ಸ್ ಕನ್ಸಿಡರ್ಡ್ ಆಸ್ ಫೇಲ್. ಸೊ ಇದು A1 ಅಲ್ಲಿ ಇರುತ್ತೆ. B1 ಅಲ್ಲೂ ಸೇಮ್. ಬಟ್ A2 ಅಲ್ಲಿ ನಮಗೆ ಸೆಂಟೆನ್ಸಸ್ ಫಾರ್ಮೇಷನ್ ಇರುತ್ತೆ. ಅದು ನೆಕ್ಸ್ಟ್ ಲೆವೆಲ್. B1 ಹೋದ್ರೆ ನಾವು ಓನ್ ಸೆಂಟೆನ್ಸಸ್, ಇಮೇಲ್ಸ್, ಲೆಟರ್ಸ್ ಎಲ್ಲ ಇರುತ್ತೆ. ಸೊ ಟೋಟಲ್ C2 ವರೆಗೂ ಲೆವೆಲ್ ಇದೆ ಜರ್ಮನ್ ಕಲಿಬೇಕಂದ್ರೆ. ಬಟ್ ನಮಗೆ ರಿಕ್ವೈರ್ಡ್ ಇರೋದು B1 ಇತ್ತು. ಇವಾಗ ನಾವು A2 ಅಲ್ಲಿ ಇದೀವಿ. A2ಗೆ ನಮಗೆ ಜರ್ಮನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಿಮ್ಮ ಆಲೋಚನೆಗಳು, ಪ್ಲಾನ್ಸ್ ಏನೇನಿದೆ ಅಂಕಿತ್ ಅವರೇ? ಅಂದ್ರೆ ಜರ್ಮನಿಯಲ್ಲಿ ಹೋಗಿ ಜಾಬ್ ತಗೊಂಡು ಅಲ್ಲೇ ಇರ್ಬೇಕಂತ ಇದೆಯಾ, ಇನ್ನು ಹೈಯರ್ ಎಜುಕೇಶನ್ ಮಾಡ್ಬೇಕಂತ ಇದೆಯಾ?
ಹೈಯರ್ ಎಜುಕೇಷನ್ ಮಾಡ್ತೀನಿ ನಾನು. ಲೈಕ್ ಫಸ್ಟ್ 2 years ನಾನು 3 years ಇಂಟರ್ನ್ಶಿಪ್ ನಂದು 2+1 ಬಿಕಾಸ್ 1 ನನ್ನ ಇಂಟರ್ನ್ಶಿಪ್ ಅಲ್ಲೇ ಮಾಡಬೇಕಲ್ವಾ ನಾನು. ಆ್ಯಕ್ಚುಲಿ ಇಂಟರ್ನ್ಶಿಪ್ 1 year ಇಂಡಿಯಾಲೇ ಮಾಡಬೇಕಿತ್ತು. ಅದು ನಂಗೆ ಚಾನ್ಸ್ ಸಿಕ್ಕಿರೋದ್ರಿಂದ ಅಲ್ಲೇ ನನಗೆ ರಿಕ್ವೆಸ್ಟ್ ನಮ್ಮ MD ಸರ್ ಸಪೋರ್ಟಿಂದ ನನಗೆ ಅಲ್ಲೇ ಸಿಕ್ತು ಅದು ಅಪರ್ಚುನಿಟಿ. ಸೊ ಹಂಗಾಗಿ ಅದನ್ನು ಮುಗಿಸ್ಬಿಟ್ಟು ನಾನು ಇಂಜಿನಿಯರಿಂಗ್ ಓದ್ತೀನಿ. 3 years ಇಂಜಿನಿಯರಿಂಗ್ ಮಾಡ್ತೀನಿ. ಅವರೇ ಅವಕಾಶ ಕೊಡ್ತಿದ್ದಾರೆ. ಮಾಸ್ಟರ್ಸು PhD ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಇದೆಲ್ಲ ಓಕೆ, ಈಗ ಸೆಲೆಕ್ಷನ್ ಆದ್ರಿ, ಅದು ದೊಡ್ಡ ವಿಷಯನೇ. ಈಗ ಜರ್ಮನಿಗೆ ಹೋಗ್ಬೇಕಂದ್ರೆ ಅದರದೇ ಆದ ಖರ್ಚಿರುತ್ತೆ. ಅದನ್ನೆಲ್ಲ ಸಂಭಾಳಿಸೋದು ಹೇಗೆ? ಸರ್ಕಾರದಿಂದ ಏನಾದರೂ ನಿಮಗೆ ಧನ ಸಹಾಯ ಮಾಡ್ತಿದಾರ? ಫ್ಲೈಟ್ ಟಿಕೆಟ್ಸು ಅದೆಲ್ಲ ನೋಡಿ ಇನ್ನೂ ಡಿಸ್ಕಷನ್ ಅಲ್ಲಿ ಇದೆ. ಅದು ಕಂಪ್ಲೀಟ್ಲಿ ಮುಗ್ದಿಲ್ಲ, ಅದಿನ್ನೂ ಡಿಸ್ಕಷನ್ ಅಲ್ಲಿ ಇದೆ. ಉಳಿದಿರೋದ್ರೆ ನಾವು ನೋಡ್ಕೋಬೇಕು. ಬಿಕಾಸ್ ನಮಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ಗೆ GTTCನೇ, ಗೌರ್ಮೆಂಟ್ ಆಫ್ ಇಂಡಿಯಾ GTTCನೇ ಪೇ ಮಾಡ್ತಿದೆ. ಅದು ಎಷ್ಟು ಪೇ ಮಾಡ್ತಿದ್ದಾರೆ ಲ್ಯಾಂಗ್ವೇಜ್ ಟ್ರೈನಿಂಗ್ ಸಲುವಾಗಿ? 1,80,000 ಅರೌಂಡ್ ಪೇ ಮಾಡ್ತಿದ್ದಾರೆ. ಅದು ಕೋರ್ಸ್ ಅವಧಿ ಎಷ್ಟು? ಡಿಪೆಂಡ್ ಇದೆ ಅದು. ಲೈಕ್ 3 months A1, 3 months A2, ಇಂಟೆನ್ಸಿವ್ ಸೂಪರ್ ಇಂಟೆನ್ಸಿವ್ ಮೇಲೆ ಡಿಪೆಂಡು ಯಾವ ಥರ ತಗೋತೀವಿ. ಎಕ್ಸಾಮ್ ಫೀಸ್ ಸಪ್ರೇಟ್ಲಿ 8,000 ಇದೆ, ಎಕ್ಸಾಮ್ ಫೀಸ್ ಅಷ್ಟೇ. ಬುಕ್ಸ್ದು 1,2,000 ಅರೌಂಡ್ ಇದೆ. ಈ ಥರ ನಮಗೆಲ್ಲ 5 ಜನಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ನಮಗೆ 1,80,000 ಕಟ್ಟಿದೆ. ನಮಗೆ 5 ಜನಕ್ಕೆ ಸಿಂಗಲ್ ಪರ್ಸನ್ಗೆ 1,80,000 ಇದೆ ಅದು. ಸೊ ಅದನ್ನೆಲ್ಲ GTTCನೇ ನೋಡ್ಕೊಂಡಿದೆ ನಮಗೆ. ಅಂದ್ರೆ ದೊಡ್ಡ ಬೆಂಬಲ ನಿಮ್ಗೆ ಕೊಟ್ಟಿದ್ದಾರೆ. ಈಗ ಜರ್ಮನ್ ಭಾಷೆ ನೀವು ಕಲಿತಾ ಇದ್ದೀರಾ, A1 ಹಂತ ಪೂರ್ಣಗೊಳಿಸಿ A2 ಹಂತಕ್ಕೆ ಬಂದಿದ್ದೀರಾ, ಇನ್ನೇನು ಪರೀಕ್ಷೆ ಇದೆ ಅಂತ ಹೇಳಿದ್ರಿ. ಜರ್ಮನ್ ಭಾಷೆಯಲ್ಲಿ ಒಂದೆರಡು ವಾಕ್ಯಗಳನ್ನು ಹೇಳಲಿಕ್ಕಾಗತ್ತಾ? ನಂತರ ಅದರದ ಟ್ರಾನ್ಸ್ಲೇಷನ್ ಏನಂತ ನೀವು ಕನ್ನಡದಲ್ಲಿ ಹೇಳಿ. Ich bin dankbar für die ಆಕಾಶವಾಣಿ ಕಲಬುರ್ಗಿ for the gute Gespräch mit me. ಅಂದ್ರೆ ಕನ್ನಡದಲ್ಲಿ ಈ ಥರ ಅಂದರೆ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಆಕಾಶವಾಣಿ ಕಲಬುರ್ಗಿ ಫಾರ್ ಗುಡ್ ಕಾನ್ವರ್ಸೇಷನ್ ವಿತ್ ಮೀ. ಈಗ ನಿಮಗೆ ವೈಯಕ್ತಿಕವಾಗಿ ಜರ್ಮನ್ ಕಲಿಕೆಯಲ್ಲಿ ಏನೆಲ್ಲ ಸವಾಲುಗಳು ಎದುರಾಯಿತು? ಅಂದ್ರೆ ಟಫ್ ಅನ್ನಿಸ್ತಾ, ಈಸಿ ಅನ್ನಿಸ್ತಾ? ಚಾಲೆಂಜಸ್ ಅಂತೂ ಇದ್ದೇ ಇರುತ್ತಲ್ಲ. ಬಿಗ್ನಿಂಗ್ ಇಂದಾನೆ ಕಲಿತಾ ಇರೋದ್ರಿಂದ ನನಗೆ ಸ್ವಲ್ಪ ಟಫ್ ಅಂತ ಅನಿಸ್ಲಿಲ್ಲ. ಬಟ್ ಮ್ಯಾನೇಜ್ ಮಾಡೋದೊಂದೇ ಸ್ವಲ್ಪ ಕಷ್ಟ ಆಯಿತು. ನಾನು ಈ ಕಡೆ ಸ್ಟಡೀಸು, ಅದು ಪೀಕ್ ಎಕ್ಸಾಮ್ ಟೈಮಲ್ಲಿ ನಂಗೆ ಸೆಲೆಕ್ಷನ್ ಆಗಿತ್ತು. ಏಪ್ರಿಲಿಂದಾನೇ ನಮ್ಗೆ ಎಕ್ಸಾಮ್ ಸ್ಟಾರ್ಟು. ಸೊ ಸೆಲೆಕ್ಷನ್ ಟೈಮು ಮೇಯಿಂದ ಇತ್ತು. ನಾನು ವರ್ಲ್ಡ್ ಸ್ಕಿಲ್ಲು, ಎಕ್ಸಾಮ್ಸು, ಜರ್ಮನ್ ಲ್ಯಾಂಗ್ವೇಜು 3 ಕಲಿತಿರ್ಬೇಕಾದ್ರೆ ದಟ್ ವಾಸ್ ಸ್ಟ್ರೆಸ್ಫುಲ್ ಫಾರ್ ಮೀ. ಏನಕ್ಕಂದ್ರೆ ಎಕ್ಸಾಮ್ ಫೇಲ್ ಆದರೂ ಜರ್ಮನಿ ಹೋಗೋಕ್ಕಾಗಲ್ಲ, ಲ್ಯಾಂಗ್ವೇಜ್ ಫೇಲ್ ಆದರೂ ಜರ್ಮನಿ ಹೋಗೋಕ್ಕಾಗಲ್ಲ. ಸೊ 2 months ಇಟ್ ವಾಸ್ ಸ್ಟ್ರೆಸ್ಫುಲ್ ಫಾರ್ ಮೀ. ಬಟ್ ಹೆಂಗೋ ಮುಗ್ದೋಯ್ತು ಒಂದು ಫೇಸು. ಜಸ್ಟ್ ಇವಾಗ ಉಳಿದಿರೋ ಜರ್ಮನ್ ಒಂದು ಲಾಸ್ಟ್ ಫೇಸ್. ಈಗ ತುಂಬಾ ಜನರಿಗೆ ನೀವು ಸ್ಫೂರ್ತಿಯಾಗಿದ್ದೀರಾ. ಅಂದ್ರೆ ಉದ್ಯೋಗ ಅನ್ನೋದು ಇವಾಗ ಎಲ್ರಿಗೂ ತುಂಬಾ ಡಿಮಾಂಡಲ್ಲಿದೆ. ತುಂಬಾ ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ನೀವು ಅಂಥದ್ರಲ್ಲಿ ನಾವು ಪತ್ರಿಕೆಯಲ್ಲಿ ಓದಿರೋ ಪ್ರಕಾರ ವರ್ಷಕ್ಕೆ 20,000 to 35 ಲಕ್ಷ ಪ್ಯಾಕೇಜ್ ಸಿಗೋ ಸಾಧ್ಯತೆ ಇದೆ ಅಂತ ಓದಿದೀವಿ. ಈಗ ಇಂದಿನ ಯುವಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೆಲವೊಬ್ರು ಟ್ರೆಡಿಷನಲ್ ಕೋರ್ಸ್ಗಳನ್ನ ಮಾಡ್ತಿರ್ತಾರೆ, ಕೆಲವೊಬ್ರು ಬೇರೆ ಬೇರೆ ಎಲ್ಲೋ ಸ್ಕಿಲ್ಸ್ ಟ್ರೈನಿಂಗ್ ತಗೋತಿರ್ತಾರೆ, ಆದ್ರೂ ತುಂಬಾ ಕಷ್ಟ ಪಡ್ತಿರ್ತಾರೆ ಜಾಬ್ ಪಡಿಲಿಕ್ಕೆ. ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಟ್ರೈನಿಂಗು ತಗೋತಾರೆ, ಕೋರ್ಸು ಮಾಡ್ತಾರೆ, ಬಟ್ ರೈಟ್ ಪಾತಲ್ಲಿ ಹೋಗಲ್ಲ. ಲೈಕ್ ಒಂದು ಮೈಂಡ್ ಮ್ಯಾಪ್ ಇಟ್ಕೊಂಡು ಹೋಗಲ್ಲ. ಜಸ್ಟ್ ಇದನ್ನು ಮುಗಿಸ್ಬೇಕು, ಮುಂದೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು. ಅದ್ರ ಬದಲು ಲೈಕ್ ವಾಟ್ ಎವರ್ ಯು ಹ್ಯಾವ್, ಅದಕ್ಕೊಂದು ರೈಟ್ ಪಾತ್, ಅಂದರೆ ಮುಂದೆ ಏನು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿದ್ರೆ ಎಲ್ಲ ಅಚೀವ್ ಮಾಡ್ಬೋದು. ಮತ್ತೆ ಹೆಣ್ಮಕ್ಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸ್ಕಿಲ್ಸ್ ಇಸ್ ಇಂಪಾರ್ಟೆಂಟ್, ಪೇರೆಂಟ್ಸ್ ಸಪೋರ್ಟ್ ಇಸ್ ಇಂಪಾರ್ಟೆಂಟ್. ಇವೆರಡೂ ಇದ್ರೆ ನೋ ಒನ್ ಕ್ಯಾನ್ ಸ್ಟಾಪ್ ಯು. ಕಲಿಬೇಕು ಅನ್ನೋದು ನಿಮ್ಮ ಹತ್ರ ಇರಬೇಕು. ಕಲಿತು ಏನಾದರೂ ಸಾಧನೆ ಮಾಡಬೇಕು ಅನ್ನೋದಿದ್ರೆ, ಇಫ್ ಯು ಡ್ರೀಮ್ ಹೈ ಯು ಡೆಫಿನೆಟ್ಲಿ ಅಚೀವ್ ಇಟ್. ಅಂಕಿತ್ ಅವ್ರು ಆಗ್ಲೇ ನೀವು ಹೇಳಿದ್ರಿ 2 ವರ್ಷ ಇಲ್ಲಿ ಕಂಪ್ಲೀಟ್ ಮಾಡಿದ್ರಿ, ನಂತರ 3ನೇ ವರ್ಷಕ್ಕೆ ನೀವು ಬೆಂಗಳೂರಿಗೆ ಹೋದ್ರಿ ಅಂತ. ಅಲ್ಲಿ ವ್ಯವಸ್ಥೆ ಯಾವ ರೀತಿ ಇತ್ತು? ಅಲ್ಲಿ ನಿಮ್ಗೆ ಉಳ್ಕೊಳ್ಳಿಕ್ಕೆ ಏನು ಅವಕಾಶ ಇತ್ತು? ಮತ್ತೆ ಅಲ್ಲಿ ವಾತಾವರಣ, ಯಾಕಂದ್ರೆ ಕಲಬುರಗಿಯಲ್ಲಿ ಕಲಿತವ್ರು ನೀವು ಆರಂಭದಿಂದ, ಕಲಬುರಗಿಯಿಂದ ಸಡನ್ ಆಗಿ ರಾಜಧಾನಿಗೆ ಶಿಫ್ಟ್ ಆದ್ರಿ. ಅಲ್ಲಿ ಯಾವ ರೀತಿ ಸವಾಲುಗಳೇ ನಿಮ್ಗೆ ಎದುರಾಯಿತು? ಸಪೋರ್ಟ್ ಯಾವ ರೀತಿ ಸಿಕ್ತು? ಅಲ್ಲಿ ಒಂದು ಟೀಚಿಂಗ್ ಸ್ಟಾಫ್ ಯಾವ ರೀತಿ ಇತ್ತು? ಅದನ್ನು ವಿವರಿಸ್ತೀರಾ? ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ನಾನೆಲ್ಲ ನನ್ನ ಸ್ವಂತ ವೆಚ್ಚದಲ್ಲೇ ಹೋಗಿದ್ದು. ನಮ್ಮ ಪೇರೆಂಟ್ಸ್ ನೋಡ್ಕೊಂಡಿದ್ದು. PGಲಿ ಉಳ್ಕೊಂಡೆ ನಾನು, ಬಿಕಾಸ್ ಟ್ರೈನಿಂಗ್ ಓದಿ ಅಂದ್ಬಿಟ್ಟು. ಟೀಚಿಂಗ್ ಸ್ಟಾಫ್ ಲೈಕ್ ಸರಿಯಾಗಿತ್ತು. ಮೋಸ್ಟ್ ಆಫ್ ದಿ ಸಪೋರ್ಟ್ ನನಗೆ ಕಾಲೇಜಿಂದ ಸಿಗೋಕ್ಕೂ ಜಾಸ್ತಿ ನನಗೆ ನಮ್ಮ MD ಸರ್ ಕಡೆಯಿಂದ ಸಿಕ್ತು. ಹಿ ವಾಸ್ ವೆರಿ ಸಪೋರ್ಟಿವ್ ಈಚ್ ಆ್ಯಂಡ್ ಎವ್ರಿ ಫೇಸಲ್ಲಿ. ವರ್ಲ್ಡ್ ಸ್ಕಿಲ್ಲೇ ಆಗಲಿ, ಜರ್ಮನ್ ಅಪರ್ಚುನಿಟಿನೇ ಆಗಲಿ, ಹಿ ವಾಸ್ ದ ಒನ್ ಹೂ ಆಲ್ವೇಸ್ ಸಪೋರ್ಟೆಡ್ ಮೀ. ನಮ್ಮ ರಮೇಶ್ ಸರ್ ಇದ್ದಾರೆ, ಅವರು ಸಪೋರ್ಟ್ ಮಾಡಿದ್ರು ನನಗೆ. DGM ಸರ್, ಮುತ್ತುಕುಮಾರ್ ಸರ್ ಇದ್ದಾರೆ. ಲೈಕ್ ಎವ್ರಿ ಸ್ಟೇಜಲ್ಲಿ ನನಗೆ ಏನೇ ಮಿಸ್ಟೇಕ್ ಆದರೂ ಈ ಥರ ಮಾಡಬಾರ್ದು, ಹಂಗೆ ಮಾಡು, ಡಿಸೈನಲ್ಲಿ ಈ ಥರ ಹಾಕು, ಆ ಥರ ಹಾಕು, ಎವ್ರಿ ಸ್ಟೇಜಲ್ಲಿ ನಂಗೆ ಸಪೋರ್ಟ್ ಮಾಡಿದ್ರು. ಕಾಲೇಜ್ ಸೈಡಲ್ಲಿ ಬಂದರೆ ಎಜುಕೇಷನಲಿ ಹೆಂಗೆ ಒಂದು ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ ಅಲ್ಲಿವರೆಗೂ. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಬಗ್ಗೆ ಹೇಳ್ತೀರಾ ಅಂಕಿತ್ ಅವರೇ? ಅದಿಲ್ಲ, GTTC ಬೆಂಗಳೂರಲ್ಲಿ ಹುಡುಗಿಯರಿಗೆ ವ್ಯವಸ್ಥೆ ಇಲ್ಲ, ಲೈಕ್ ಹಾಸ್ಟೆಲ್ ಇಲ್ಲ. ಅಂದ್ರೆ ನಿಮ್ಮ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ, ನೀವು PGಲಿ ಇರಬೇಕಾಗುತ್ತೆ. ಮತ್ತೆ ಸಾಮಾನ್ಯವಾಗಿ ಇಲ್ಲಿಂದ ಅಲ್ಲಿಗೆ ಹೋದವ್ರಿಗೆ ಊಟದ ಸಮಸ್ಯೆನೇ ಆಗುತ್ತೆ. ಅದನ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ? PGಲಿ ಊಟ ಅವಕಾಶ ಇತ್ತು, ನಾವು ಅಡುಗೆ ಮಾಡ್ಕೋಬೋದಾಗಿತ್ತು. ಸೊ ಹಂಗಾಗಿ ಮ್ಯಾನೇಜ್ ಆಗೋಯ್ತು. ಮನೆಯಿಂದಾನು ಊಟ ಬರ್ತಿತ್ತು, ಹಂಗಾಗಿ ಮ್ಯಾನೇಜ್ ಆಗೋಯ್ತು. ಕೇಳುಗರೆ, ಇದಾಗಿತ್ತು ಇವತ್ತಿನ ಯುವವಾಣಿ. ಕಲಬುರಗಿಯ GTTCಯಲ್ಲಿ DTDM ಕೋರ್ಸ್ ಮುಗಿಸಿ ಜರ್ಮನಿಯ ರೈನ್ಬಾನ್ AG ಸಂಸ್ಥೆಗೆ ಆಯ್ಕೆಯಾದಂತಹ ಅಂಕಿತಾ R ಅಳಂದ್ ಅವರು ಸಮಗ್ರವಾದ ಚಿತ್ರಣವನ್ನು ಕೊಟ್ಟರು. ಯಾವ ರೀತಿ ಅವರು ವಿದ್ಯಾಭ್ಯಾಸ ಪೂರ್ಣ ಮಾಡಿದ್ರು, ಜರ್ಮನ್ ಭಾಷೆಯನ್ನು ಯಾವ ರೀತಿ ಕಲಿತರು, ಮತ್ತೆ ಯಾವ ರೀತಿ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ ಅಂತ ಮಾಹಿತಿ ಕೊಟ್ಟರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ
ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅಂಕಿತಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು ಸರ್. ಕೊನೆಯದಾಗಿ ಅಂಕಿತಾ ಅವರು ತಮ್ಮ ಈ ಯಶಸ್ಸಿಗೆ ಕಾರಣರಾದ ಎಲ್ರಿಗೂ ಜರ್ಮನ್ ಭಾಷೆಯಲ್ಲಿ ಸಂಕ್ಷಿಪ್ತವಾಗಿ ಮಾತಾಡಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದಾರೆ. Ich bin dankbar für den die Minister Shan Prakash Patil und Senior IAS Officer Subodh Yadav und Ihre MD Sir Sidlingappa Pujari, dass Sie mir diese Gelegenheit gegeben haben und zum Letzten danke Akashvani Kalburgi für das Gespräch. Danke.